ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಅಪಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಕರೆ ನೀಡಲಾಗಿದ್ದ ನಂಜನಗೂಡು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ವರ್ತಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ರು. ಮಾಜಿ ಶಾಸಕ ಹರ್ಷವರ್ಧನ್ ಸೇರಿದಂತೆ ಅವರೆಲ್ಲರ ನೇತೃತ್ವದಲ್ಲಿ ನಂಜುಂಡೇಶ್ವರನ ಭಕ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಶಾಂತಿ ಸಭೆ ಮಾಡಿಸಿ ಎಲ್ಲವನ್ನು ಸಮಸ್ಯೆಯನ್ನು ಬಗೆಹರಿಸಿ ಅಂತ. ಇನ್ನು ದೇಗುಲದ ಪ್ರಧಾನ ಅರ್ಚಕರು ನಿನ್ನೆಯ ಹೇಳಿಕೆಯಿಂದ ಯೂಟರ್ನ್ ಪಡೆದಿದ್ದಾರೆ. ನಾವು ಸರ್ಕಾರಿ ನೌಕರರು, ತಾಲೂಕಾಡಳಿತದ ಸೂಚನೆ ಮೇರೆಗೆ ಪತ್ರಕ್ಕೆ ಸಹಿ ಹಾಕಿದ್ವಿ. ಏನಾಗಿದೆ ಅನ್ನೋದು ಜನಕ್ಕೆ ಗೊತ್ತಿದೆ, ಅವರೇ ಇತ್ಯರ್ಥ ಮಾಡಿಕೊಳ್ತಾರೆ ಅಂತ ಪರೋಕ್ಷವಾಗಿ ಬಂದ್ಗೆ ಬೆಂಬಲ ಸೂಚಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಮಾಜಿ ಶಾಸಕ ಹರ್ಷವರ್ಧನ್, ಸರ್ಕಾರ ಅರ್ಚಕರನ್ನ ಬೆದರಿಸಿ ನಿನ್ನೆ ಹೇಳಿಕೆ ಕೊಡಿಸಿದೆ, ಸತ್ಯ ತಿರುಚುವ ಕೆಲಸ ಆಗಿದೆ ಅಂತ ಆರೋಪಿಸಿದರು. ದಂಡಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು. ಆ ಶಾಂತಿ ಸಭೆಗೆ ನಾವೆಲ್ಲ ಹೋಗಿದ್ವಿ. ಪರಸ್ಪರ ವಾದ ವಿವಾದಗಳು ಚರ್ಚೆ ಆಯಿತು. ಆ ಚರ್ಚೆ ಆದ ಸಂದರ್ಭದಲ್ಲಿ ಒಂದು ಪತ್ರವನ್ನು ನೀಡಿ ಆ ಪತ್ರಕ್ಕೆ ಸಹಿ ಹಾಕಬೇಕು ಅಂತ ಹೇಳಿದ್ರು. ಅದನ್ನ 3 ಜನ ಸಹಿ ಮಾಡಿದ್ವಿ. ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಲ್ರಿ ಇಲ್ಲಿ. ಪಾಪ ಅವತ್ತು ಕೊಡ್ಬೇಕಾದ್ರೆ ಕಣ್ಣೀರ್ ಸುರಿಸಿದ್ರು ಅರ್ಚಕರಲ್ಲಿ. ಅದೆಲ್ಲರೂ ಕೂಡ ಕ್ಷೇತ್ರದ ಜನರಲ್ಲಿ ನೋಡಿದ್ದಾರೆ, ಅದನ್ನ ಎಷ್ಟು ನೋವಿಂದ ಕಣ್ಣೀರ್ ಸುರಿಸಿದ್ದಾರೆ ಅಂತ. ನಿನ್ನೆ ಕೂಡ ಹಾಕ್ಬಿಟ್ಟು ನೀವು ಸೈನ್ ಮಾಡೋಂಥದ್ದು ಏನಿದೆ ಅಲ್ಲಿ. ಓಕೆ, ಮುಜರಾಯಿ ಇಲಾಖೆಯ ಅಧಿಕಾರಿ ಆ ರೀತಿ ಬಲವಂತದ ಮುಚ್ಚಳಿಕೆಗಳನ್ನು ಬರೆಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಮಾನ್ಯ ಮುಜರಾಯಿ ಮಂತ್ರಿಗಳೇ ಕೇಳಿಸ್ಕೊಳ್ಳಿ ಇದನ್ನು. ನಂಜನಗೂಡು ಎಷ್ಟು ಸೆನ್ಸಿಟಿವ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು 25-30 ವರ್ಷದ ಹಿಂದಿನ ಘಟನಾವಳಿಗಳನ್ನು ನಿಮಗೆ ತಲೆಯಲ್ಲಿ ಎಲ್ಲರಿಗೂ ಬುದ್ಧಿ ಅನ್ನೋದೇನಾದ್ರು ಇದ್ದರೆ ಮೇಲಕ್ಕೆ ಹಾಕ್ಕೊಳ್ಳಿ. ಇಟ್ ಈಸ್ ಅ ವೆರಿ ವೆರಿ ಸೆನ್ಸಿಟಿವ್ ಏರಿಯಾ ಕೆಲವು ವಿಚಾರಗಳಲ್ಲಿ. ಅದನ್ನು ಪದೇ ಪದೇ ನೆನಪು ಮಾಡ್ತಾ ಇದ್ದೀರಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಜಿಲ್ಲಾಧಿಕಾರಿ ಜವಾಬ್ದಾರಿ ತಗೊಂಡು ತನಗೆ ಪುರ್ಸೊತ್ತು ಅನ್ನೋದು ಏನಾದ್ರು ಇದ್ದರೆ ಅವ್ರಗಳಿಗೆ ಇದನ್ನು ಸರಿಪಡಿಸ್ಕೊಳ್ಳಿ. ಪ್ಲಸ್ ಆ MLA ಯಲ್ಲಿ ಭಾಳ ಅತ್ಯುತ್ಸಾಹದಲ್ಲಿ ಬಂದ ಯುವಕ, ವೇರ್ ಆರ್ ಯು? ಹಿಂದೆ ಒಂದು MLA ಮತ್ತು ಇನ್ನೊಬ್ಬ MP ಅಥವಾ ಒಬ್ಬ ರಾಜಕಾರಣಿ ಮಧ್ಯಾಹ್ನ ಇದು ಬುಗ್ಗಿಲೆದ್ದಿತ್ತು ಅಂತ ನಿಮ್ಗೆ ಅರಿವಿಲ್ವಾ ಯಾರಿಗೂ? MLA ಗೆದ್ದ ಮೇಲೆ ಕಾಣೆ ಆಗೋದಲ್ಲ. ಯು ಶುಡ್ ಟೇಕ್ ಲೀಡ್ ಇಫ್ ಯು ನೋ ದ ಹಿಸ್ಟ್ರಿ ಆಫ್ ದಟ್ ಕಾನ್ಸ್ಟಿಟ್ಯೂಯನ್ಸಿ. ಕಾಮನ್ ಸೆನ್ಸ್ ಇದ್ದವ್ರು ಸಾಲ್ವ್ ಮಾಡ್ಕೋತೀರಿ. ಬಲವಂತವಾಗಿ ಅರ್ಚಕರನ್ನು ಒಳ ಕೂರ್ಸ್ಕೊಂಡು ಸೈನ್ ಹಾಕಿಸ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಜನರಲ್ ಭಾವನೆ ಬಂದಿರುತ್ತೆ. ನಾಮಫಲಕಗಳಲ್ಲಿ 60% ಕನ್ನಡದ ಜಾರಿಗೆ ತರಬೇಕು ಅನ್ನೋಕ್ಕೆ BBMP ಸೂಚನೆ ಎಲ್ಲರಿಗೂ ಕೊಟ್ಟಿದೆ. ಸೂಚನೆ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. 7 ದಿನ ಅಂತ ಕೊಟ್ಟಿದೆ. ಒಂದು 4 ದಿನ ಹಿಂಗೋ ಹಂಗೋ ಮಾಡಿಸಿ. 7 ದಿನ ಅಂದರೆ 7 ದಿನಕ್ಕೆ ಗಂಟೆ ಹಿಡ್ಕೊಂಡು ಹೋಗ್ಬೇಡಿ, ಚಾರ್ಟ್ ಇದು ಕ್ಯಾಲೆಂಡರ್ ಹಿಡ್ಕೊಂಡು ಆಗೋ ಕೆಲಸ ಮಾಡಿಸಿ ಅಷ್ಟೇ. 4 ದಿನ ಹಿಂಗೋ ಹಂಗೋ ಒಂದು ಡೆಡ್ ಲೈನ್ ಈಚೆ ಆಚೆ ಮಾಡ್ಕೊಟ್ಟು ಮಾಡಿಸ್ಬೇಕು. ಇಲ್ಲದ್ರೆ ಪರವಾನಗಿ ರದ್ದು ಮಾಡ್ತೀವಿ ಅಂತ ಅದನ್ನು ಮಾಡಬೇಕು. ಈ ಮಧ್ಯೆ ಆ ಮಾಲ್ ಆಫ್ ಏಷ್ಯಾ ಅಂತ ಯಾವುದೋ ಏರ್ಪೋರ್ಟ್ ರೋಡಲ್ಲಿ ಇರೋದಕ್ಕೆ ಮೇಲಿಂದ ಮೇಲೆ ಎಲ್ಲರೂ ನೋಟಿಸ್ ಕೊಡ್ತಿದ್ದಾರಂತೆ. ಯಾರೋ BBMP, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕಮರ್ಷಿಯಲ್ ಟ್ಯಾಕ್ಸು, ಮಾಲಿನ್ಯ ನಿಯಂತ್ರಣ ಮಂಡಳಿ ಎಲ್ಲರೂ ಕೊಡ್ತಿದ್ದಾರಂತೆ. ಯಾಕೆ? ಅಲ್ಲ, ಅಕ್ಕಪಕ್ಕ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ಕಂಪ್ಲೇಂಟ್ ಮಾಡಿ ಏನು ತಿಂತಾ ಇದ್ರಿ ಎಲ್ಲರೂ ಅದನ್ನು ಕಟ್ಟೋವಾಗ? BBMP ಅವ್ರು ಏನು ಕತೆ ಕಾಯ್ತಾ ಇದ್ರ ಅವಾಗ? ರಾಷ್ಟ್ರೀಯ ಹೆದ್ದಾರಿ ಏನೇನು ಮಣ್ಣು ತಿಂತಾ ಇದ್ರ ನೀವು? ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೀವೇನು ಮಾಡ್ತೀರಿ? ನಿದ್ದೆ ಹೊಡಿತಿದ್ರಾ? ಕಂಡ್ಕಂಡವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದೀರಿ. ಯಾವ್ಯಾವುದು 6 ವರ್ಷದ ಕತೆ ಎಲ್ಲ ಕೈ ತಗೊಂಬಂದು ಕಮರ್ಷಿಯಲ್ ಟ್ಯಾಕ್ಸ್ ಅವರು ಇಲ್ಲೇನು ಮಾಡ್ತಿದ್ರಿ? ಕಾಣಿಸ್ತಿರ್ಲಿಲ್ವ ನಿಮ್ಮ ಕಣ್ಣಿಗೆ? ಅದೇನು ಭೂಮಿಯ ಪಾತಾಳದ ಒಳಗಡೆ ಮಾಲ ಅದು. ಮಾಲಿನ್ಯ ನಿಯಂತ್ರಣ ಮಂಡಳಿ, ನೀವೇ ಮಾಲಿನ್ಯ ಇದು ಮಂಡಳಿ, ಅದು ಮಾಲಿನ್ಯವಾಗೋಗಿದೆ ಆ ಮಂಡಳಿ. ನೀವೇನು ಕಡಿತಾ ಇದ್ರಿ? ಹೌ ಡಿಡ್ ಯು ಪೀಪಲ್ ಗಿವ್ ಕ್ಲಿಯರೆನ್ಸ್ ಟು ಓಪನ್ ಇಟ್? ಹಾಗಾರೆ ಎಲ್ಲರೂ ಅದಕ್ಕೆ ಅವಕಾಶ ಹೇಗೆ ಕೊಟ್ರಿ? ಈಗ ಸೀರೀಸ್ ಕೊಡ್ತಾ ಕೂತಿದ್ದೀರಲ್ಲ ನೀವು. ತಿಂಗಳ ಆದ್ಮೇಲೆ ತಗೊಂಡಿದ್ದು ಏನದು? ಸಂಬಳನೋ ಏನದು? ದಿಸ್ ಇಸ್ ಟೂ ಮಚ್. ಅಲೋ ಮಾಡಿಬಿಡೋದು, ಆಮೇಲೆ ಕೊಡೋದು. ಏನು ಮಾಡ್ತೀವಿ? ಓಪನ್ ಆಗಕ್ಕೆ ಯಾಕೆ ಬಿಟ್ರಿ ಅದನ್ನ? ಸಮಸ್ಯೆ ಇದೇನೋ ಚೆಕ್ ಮಾಡ್ರಿ. ಆ ಕ್ಲಿಯರೆನ್ಸ್ ಇಲ್ದವ್ರು ಹೆಂಗ್ರಿ ಓಪನ್ ಮಾಡ್ತಾರೆ? ಕತೆ ಕಾಯ್ತಾ ಇದ್ರ ಅಲ್ಲಿವರೆಗೆ? ಹಂಗಾರೆ ಸ್ಟಾರ್ಟ್ ಆಗಿ 1 ತಿಂಗಳ 1.5 ತಿಂಗಳು ಆಯ್ತಲ್ಲ ಅದೀಗ. ಹೌದು, 2 ತಿಂಗಳ ಮೇಲೆ ಕತೆ ಕಾಯ್ತಿದ್ರ ಹಂಗಾರೆ ಎಲ್ಲರೂ? ಇರ್ಬೋದು ವೈಲೇಷನ್ಸು, ನಾನು ಇಲ್ಲ ಅಂತ ಹೇಳಿಲ್ಲ. ಎಸ್, ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ ಮಹತ್ವದ ಸಭೆ ನಡೆಸಿತು. INDIA ಕೂಟದ ಸೀಟ್ ಶೇರಿಂಗ್, ಐಕ್ಯತೆ, ರಾಹುಲ್ ಗಾಂಧಿಯ ನ್ಯಾಯ ಯಾತ್ರೆಯ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದು, ಸಭೆಯಲ್ಲಿ ರಾಜ್ಯದ ಸಚಿವರ ಲೋಕಸಭಾ ಸ್ಪರ್ಧೆ ವಿಚಾರದಲ್ಲೂ ಕೂಡ ಒಂದು ಸಾಲಿನ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಸಚಿವರ ಸ್ಪರ್ಧೆ ನಿರ್ಧಾರವನ್ನು ಹೈಕಮಾಂಡ್ಗೆ ಬಿಡಲಾಗಿದೆ. ಎಲ್ಲ ಸಚಿವರಿಗೂ ಚುನಾವಣೆಗೆ ಸಿದ್ದರಾಗಿ ಅಂತ ಸೂಚನೆಯನ್ನು ಸಿಎಂ DCMಗೆ ಹೈಕಮಾಂಡ್ ನಾಯಕರು ತಿಳಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕೂ ಮುನ್ನ YS ಜಗನ್ ಸಹೋದರಿ ಶರ್ಮಿಳಾ ತಮ್ಮ ಪಕ್ಷವನ್ನು ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿಕೊಂಡರು.
ದೇವೇಗೌಡರು ಖರ್ಗೆ ರಾಹುಲ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು. ಇನ್ನು ಹೈಕಮಾಂಡ್ ಸೂಚಿಸಿದರೆ ಸಚಿವರನ್ನ ಕಣಕ್ಕೆ ಇಳಿಸ್ತೀವಿ ಅಂತ ಬೆಳಗ್ಗೆ ಗೃಹ ಸಚಿವರು ಹೇಳಿದರು. ಸಚಿವರುಗಳನ್ನ ನಿಲ್ಲಿಸ್ತೇವೆ. ಅಗತ್ಯ ಇಲ್ಲ, ಅದಕ್ಕೆ ಅವ್ರಿಗಿನ್ನ ಸಮರ್ಥವಾದಂಥ ನಮ್ಮ ಕಾರ್ಯಕರ್ತರು ಯಾರೋ ಇದ್ದಾರೆ ಎಂದಾಗ ಅವ್ರು ಅಯ್ಯ ಡಾಕ್ಟ್ರೇ ನಿಮ್ಮ ಹೆಸರು ಹೇಳ್ತಾರೆ ತುಮಕೂರಲ್ಲಿ ಇಳಿಸ್ಬೋದು. ಅದೇನು ಗಾಳಿಪಟ ಸುದ್ದಿನಲ್ಲಿ ಅದು ಒಂದು ಇದೆಯಪ್ಪ. ತುಮಕೂರಿನಲ್ಲಿ ಪರಮೇಶ್ವರ್ ಅಥವಾ ರಾಜಣ್ಣ, ಹಾವೇರಿನಲ್ಲಿ ಅದೆಲ್ಲ ಗದಗದಲ್ಲಿ ಎಚ್ ಕೆ ಪಾಟೀಲ್, ಅದೆಲ್ಲ ಮೈಸೂರಿನಲ್ಲಿ ಮಹದೇವಪ್ಪ, ಇನ್ಯಾವುದೋ ಊರಲ್ಲಿ ಇನ್ಯಾರೋ ಒಬ್ಬರು ಇದೆಲ್ಲ ಹೇಳ್ತಿದ್ದಾರೆ. ಮಾಡಿಸ್ರಿ, ಒಬ್ಬರಿಗೂ ಇಂಟ್ರೆಸ್ಟ್ ಇರಲ್ಲ ಎಂ ಪಿ ಆಗಿ ಹೋಗೋಕ್ಕೆ. ಮತ್ತೆ ಎಲೆಕ್ಷನ್ ಮಾಡ್ಕೊಂಡು ಓದ್ತಾರೆ ಓಕೆ, ಹಂಗೆ ಮಿನಿಸ್ಟರ್ಶಿಪ್ ಕಂಟಿನ್ಯೂ ಮಾಡ್ಕೋಬೋದು. ಗೆದ್ರೆ ಡೆಲ್ಲಿಗೆ ಹೋಗಿ ಏನು ಮಾಡಬೇಕು, ಕಸ ಹೊಡಿಬೇಕಾ? ಅಧಿಕಾರಕ್ಕೆ ಬಂದ್ರಾದರೂ ಓಕೆ, ಸ್ವಲ್ಪ ಸೀನಿಯರ್ ಅಂತ ಮಿನಿಸ್ಟರ್ ಆದ್ರೂ ಟ್ರೈ ಮಾಡ್ಬೋದಲ್ಲ ಡೆಲ್ಲಿನಲ್ಲಿ. ಅಲ್ಲಿ ಅಧಿಕಾರಕ್ಕೆ ಬರದೇ ಇದ್ದರೆ ಗೊತ್ತಿಲ್ಲ, ನೋ ಐಡಿಯಾ 24ರಲ್ಲಿ ಏನಾಗುತ್ತೋ ಚುನಾವಣೆಯಲ್ಲಿ. ಬರದೇ ಹೋಗ್ಬಿಟ್ರೆ ಏನಕ್ಕೆ? ಇಲ್ಲೇ ಚೆನ್ನಾಗಿದ್ರಲ್ಲ ಅಂತ ಜಾಲಪ್ಪನವ್ರು ಹೇಳ್ದಂಗೆ ಬಿಸ್ನೆಸ್ ಇಷ್ಟು ಕೋಟಿಗಟ್ಟಲೆ ಮಾಡ್ತಾ ಇದ್ದೀನಿ, ಇಲ್ಲಿ ಪಾರ್ಲಿಮೆಂಟಿಗೆ ಬಂದು ಕೈ ಎತ್ತಕ್ಕೆ ಬಂದಿಲ್ಲ ಇಲ್ಲಿ ನಾನು ಅಂತ ಅವತ್ತು ದೇವೇಗೌಡರಿಗೆ. ನೀವು ಅಷ್ಟೇ ಎಲ್ಲರೂ ನೋಡ್ಕೊಂಡು ಹೋಗ್ರಪ್ಪ, ಕಷ್ಟಪಟ್ಟು ಮಂತ್ರಿಗಳಾಗಿದ್ದೀರಿ, ಸುಮ್ಮನೆ ಇರೋದನ್ನು ಕಳ್ಕೊಬೇಡಿ ಬುಡದಲ್ಲಿ. ಭಾಳ ಜನ ಪ್ಲ್ಯಾನ್ ಮಾಡ್ತಿದ್ದಾರಂತೆ ಯಾರ್ಯಾರನ್ನ ಕಳಿಸ್ಬೇಕು ಅಂತ. ಪ್ರೈಮ್ ಮಿನಿಸ್ಟ್ರು ಲಕ್ಷದ್ವೀಪಕ್ಕೆ ಹೋಗಿದ್ದಾರೆ, ಅಲ್ಲಿ ಸಮುದ್ರದ ಆಳಕ್ಕೆ ಹೋಗಿ ಎಲ್ಲ ಜೀವರಾಶಿ ಎಲ್ಲ ನೋಡಿದ್ರಂತೆ, ಸ್ನಾರ್ಕಲ್ ಏನೋ ಮಾಡಿದ್ರಂತೆ, ಏನೋ ಮಾಡಿದ್ದಾರೆ, ಹೋಗಿದ್ದಾರೆ, ನೋಡಿದ್ದಾರೆ. ಸಂಭ್ರಮ, ಅದ್ಭುತವಾಗಿದೆಯಪ್ಪ ಇದಂತೂ ಜಾಗ, ನನಗೆ ಮಂತ್ರಮುಗ್ಧನಾಗಿಸ್ಬಿಟ್ಟಿದೆ. ನಾನು ಇನ್ನೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನಿಸ್ತಿದೆ ಇದನ್ನೆಲ್ಲ ನೋಡಿದ ಮೇಲೆ. ಚೆನ್ನಾಗಿದೆ ಇದು. ಏನೇ ಆಗಲಿಪ್ಪ, ಸಾಹಸ ಮಾಡಬೇಕು ಅಂದವ್ರು ಈ ಲಕ್ಷದ್ವೀಪವನ್ನು ಒಂದು ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳಿದಾರಂತೆ. ಎಲ್ಲ ಸೇರಿಸ್ಕೊಳ್ರಪ್ಪ ಲಕ್ಷದ್ವೀಪನ, ಆಯಿತಾ? ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನನ್ನನ್ನು ಬಂಧಿಸೋಕ್ಕೆ ಮೋದಿಯವರು ಟ್ರೈ ಮಾಡ್ತಿದ್ದಾರೆ, ಇವತ್ತು ಬಂಧಿಸ್ತಾರೆ, ನಾಳೆ ಬಂಧಿಸ್ತಾರೆ ಅಂತ ಅವರು ಡೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ, ಮುಹೂರ್ತ. ಓಕೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರು, ಹಾಸನ, ಮಂಗಳೂರು, ಶಿವಮೊಗ್ಗ, ಕೊಡಗು, ಉಡುಪಿ, ಕಾರವಾರ ಸೇರಿದಂತೆ ಹಲವು ಕಡೆ ದಿಢೀರ್ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಳಿತು. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೂ ಮೋಡ ಕವಿದ ವಾತಾವರಣ ಕಂಡುಬಂತು. ಅತ್ತ ಉತ್ತರ ಭಾರತದಲ್ಲಿ ಚಳಿಯ ತೀವ್ರತೆ ಮುಂದುವರೆದಿದ್ದು ದೆಹಲಿಯಲ್ಲಿ ತಾಪಮಾನ 7 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಮಂಜು ಕವಿದ ವಾತಾವರಣ ಹಿನ್ನೆಲೆ ದೆಹಲಿ, ಉತ್ತರ ಪ್ರದೇಶ ಸೇರಿ ವಿವಿಧೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೇರಳದ ಶಬರಿಮಲೆಯಲ್ಲಿ ಏನಾಯಿತು? ಅಯ್ಯಪ್ಪ ಭಕ್ತ, ನಾನು ಹೇಳಿದ್ನಲ್ಲ ಆಗಲೇ ಏನಾಯಿತು ಅಂತ. ಬೇಡ ಅಂದರೂ ಹೋಗ್ತಾರೆ. ಅಯ್ಯಪ್ಪ ದರ್ಶನಕ್ಕೆ ಕನಿಷ್ಠ 12 ಗಂಟೆ ಹಿಡಿತಾ ಇದೆ, ಭಾರಿ ಕ್ಯೂ ಅಂತೆ. ಮಕರ ದರ್ಶನಕ್ಕೆ ಬರೋರಿಗೆಲ್ಲ ಹೊಸ ನಿಯಮ ಮಾಡಿದಾರಂತೆ, 50,000 ಜನಕ್ಕೆ ಮಾತ್ರ ಬಿಡ್ತಾರಂತವತ್ತು, ಅದು ಆನ್ಲೈನಲ್ಲಿ ಬುಕ್ ಮಾಡಿದವ್ರಿಗೆ. ಮಹಿಳೆಯರು ಮಕ್ಕಳು ಬರಬೇಡಿ ಅಂತ ಕೋರಿದೆ. ನೋಡಿದ್ರ, ನಂಬಿಕೆ ಮುಂದೆ ನೀವು ಏನು ಬಾಲ ಅಳ್ಳಾಡಿಸಿದ್ರು ನಡೆಯಲ್ಲ, ಕೇಳಲ್ಲ ಜನ. ಅರ್ಥ ಆಯ್ತಲ್ಲ? ಎಲ್ಲ ಆಲ್ ರಿಸರ್ಚರ್ಸ್, ಸಂಶೋಧನಾಕಾರರು ತಿಳ್ಕೊಳ್ಬೇಕು. ಇಲ್ಲ, ನಮ್ಮ ಸಂಶೋಧನೆ ನಡೀತಾ ಇರಲಿ ಅಂದರೆ ನಡೀತಾ ಇರಲಿ, ಕೇಳಿಸ್ಕೊಳ್ಳೋರು ಯಾರು? ಇನ್ನು ಕೇಪ್ ಟೌನ್ ಟೆಸ್ಟ್ ಮ್ಯಾಚು, ಟೆಸ್ಟ್ ಮ್ಯಾಚು 1.5 ದಿನಕ್ಕೆ ಮುಗಿದೋಯ್ತಂತೆ. ಕರೆಕ್ಟಾಗಿ ಇದನ್ನೇ ಪ್ರಾಕ್ಟೀಸ್ ಮಾಡ್ರಪ್ಪ. ಯಾಕೆ ಸರ್? ಟೆಸ್ಟ್ 20 ಅಂತ ಒಂದು ಹೊಸ ಇನ್ನೊಂದು ಲೀಗ್ ಸ್ಟಾರ್ಟ್ ಮಾಡ್ಕೋಬೋದು, ಒಳ್ಳೆ ದುಡ್ಡು. ಯಾಕಂದ್ರೆ ಈಗ ಜನ ಟೆಸ್ಟಿಗೆ ಬರಲ್ಲ ಭಾಳ. ನೀವು 1.5 ದಿನಕ್ಕೆ ಟೆಸ್ಟ್ ಮುಗಿಸ್ಕೊಳ್ಳೋದು ಅನ್ನೋದಾದರೆ ಹೊಸ ಫಾರ್ಮ್ಯಾಟು ಇನ್ನೊಂದು ಸ್ಟಾರ್ಟ್ ಆಗುತ್ತೆ, ಒಳ್ಳೆ ದುಡ್ಡು. ಏನೋ ಈ ಸದ್ಯಕ್ಕೆ ಸಂತೋಷದ ಸುದ್ದಿ, ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ 7 ವಿಕೆಟ್ ಅಂತರದಿಂದ ಗೆದ್ದಿದೆ. 2ನೇ ಟೆಸ್ಟಲ್ಲಿ 1ನೇ ಟೆಸ್ಟನ್ನು ಸೋತಿದ್ರು, ಹಾಗಾಗಿ ಈ ಗೆದ್ದರು, ಒಂದಕ್ಕೊಂದಕ್ಕೆ ಸಮ ಆಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಆಫ್ರಿಕಾದವರು 55 ರನ್ ಗಾಲ್ಔಟ್ ಆದರು, ಭಾರತದವರು 153 ರನ್ ಹೊಡೆದ್ರು. 2ನೇ ಇನ್ನಿಂಗ್ಸ್ನಲ್ಲಿ ಆಫ್ರಿಕಾನವರು 176 ರನ್ ಹೊಡೆದ್ರು, ಭಾರತಕ್ಕೆ 79 ರನ್ ಮಾತ್ರ ಹೊಡೆದ್ರೆ ಸಾಕಾಗಿತ್ತು. ಇವರು 12 ಓವರಲ್ಲಿ 3 ವಿಕೆಟ್ ಕಳ್ಕೊಂಡು ಹೊಡೆದೇ ಬಿಟ್ರಂತೆ. ಏನಾದ್ರು ಇನ್ನೊಂದು 75-80 ರನ್ ಇದ್ದಿದ್ರೆ ಇವ್ರಿಗೂ ಇನ್ನು 8 ವಿಕೆಟ್ ಬಿದ್ದಿರೋದೇನೋ ಮೋಸ್ಟ್ಲಿ. ಹಂಗಾರೆ ಪರಿಸ್ಥಿತಿ ನೋಡಿದ್ರೆ ಪಿಚ್ಚಾ ಅದು ಏನದು, ಅದೇನು ಪಿಚ್ಚಾ? ಮೊದಲ ಇನ್ನಿಂಗ್ಸ್ನಲ್ಲಿ ಸಿರಾಜ್, 2ನೇ ಇನ್ನಿಂಗ್ಸ್ನಲ್ಲಿ ಬುಮ್ರಾ ತಲಾ 6 ವಿಕೆಟ್ ತಗೊಂಡ್ರು. ವೆರಿ ಗುಡ್. ಒಟ್ಟಲ್ಲಿ ಗೆದ್ರಾ, ಅಷ್ಟೇ ಕತೆ ಮುಗೀತೀಗ, ಗೆದ್ದರು. ಮ್ಯಾಚ್ ಮಾತ್ರ 1.5 ದಿನದಲ್ಲಿ ಡಮಾರ್ ಮುಗಿಸ್ಬಿಟ್ರು. ಕ್ಲಾಸ್, ಮ್ಯಾಚೇ ಕ್ಲಾಸು, ಟೆಸ್ಟು. ಅಯ್ಯಪ್ಪ. ಓಕೆ. ಈ ಮಧ್ಯೆ ಡೆಲ್ಲಿ ಏರ್ಪೋರ್ಟಲ್ಲಿ ಸಿದ್ದರಾಮಯ್ಯನವರು ಹೋಗಿದ್ರು. ಆವಾಗ ಅಲ್ಲಿ ಸಚಿನ್ ತೆಂಡೂಲ್ಕರ್ ಎದುರುಗಡೆ ಬಂದ್ಬಿಟ್ರಂತೆ. ಎದುರುಗಡೆ ಬಂದರು, ಅಲ್ಲಿದ್ದರೋ ಏನೋ ಒಂದು ಸಿದ್ದರಾಮಯ್ಯನವರು ಸಿಕ್ಕಿದ್ದಾರೆ. ಮೊದಲೇ ಈ ಪಾರ್ಟಿ ಕ್ರಿಕೆಟ್ ಪ್ರಿಯ ಸಿದ್ದರಾಮಯ್ಯನವರು, ಸ್ವಲ್ಪ ಕ್ರಿಕೆಟ್ ಇಷ್ಟ ಜಾಸ್ತಿ. ಪುರ್ಸೊತ್ತಾಗಿದ್ದಾಗೆಲ್ಲ ಟಿ ವಿ ಹಾಕೊಂಡು ಕ್ರಿಕೆಟ್ ನೋಡೋರೆ ಅವರು. ಅದ್ರ ಜೊತೆಯಲ್ಲಿ ಅವ್ರಿಗೆಲ್ಲ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ನಿಂತಿರೋರು ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಗೊತ್ತಿಲ್ಲ, ಬಟ್ ಸ್ಪೋರ್ಟ್ಸ್ ಸ್ವಲ್ಪ ಇಂಟ್ರೆಸ್ಟು. ಸಚಿನ್ ತೆಂಡೂಲ್ಕರ್ನ CM ಮಾತಾಡಿಸಿ
ಕುಶಲೋಪರಿ ಎಲ್ಲ ಹಾಕಿ ಫೋಟೋ ಎಲ್ಲ ಖುಷಿಯಿಂದ ಹಾಕ್ಕೊಂಡಿದ್ದಾರೆ. ನಥಿಂಗ್ ರಾಂಗ್, ಒಳ್ಳೆಯದು.